ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮೆಂತ್ಯ ಪಲಾವ್ ಮಾಡೋ ವಿಧಾನನ ನೋಡೋಣ. ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು 5 ಸ್ಪೂನ್ ಎಣ್ಣೆ ಹಾಕಿ 1 ಚಮಚ ತುಪ್ಪ ಹಾಕಿ ಕಾದ ನಂತರ 2 ಪಲಾವ್ ಎಲೆ, ಒಂದು ಅನಾನಸು, ಚಕ್ಕೆ 1 ಇಂಚು, ಲವಂಗ 2, ಏಲಕ್ಕಿ 1, ಮರಾಠಿ ಮೊಗ್ಗು 1 ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ, ಆಗ ಅದು ಫ್ರೈ ಆದಾಗ ಕಹಿ ಬರೋದಿಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರಿಗೆ ಜೀರಿಗೆ ಅರ್ಧ ಚಮಚ, ಶುಂಠಿ 1-2 ಇಂಚು, ಬೆಳ್ಳುಳ್ಳಿ 10 ಎಸಳು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಚಕ್ಕೆ 1 ಇಂಚು, ಲವಂಗ 1, ಏಲಕ್ಕಿ 1, ಈರುಳ್ಳಿ ಅರ್ಧ, ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ತೆಂಗಿನಕಾಯಿ ತುರಿ 4 ಸ್ಪೂನು, ಅರಿಶಿನ ಸ್ವಲ್ಪ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಈಗ ಸೊಪ್ಪು ಚೆನ್ನಾಗಿ ಫ್ರೈ ಆಗಿರುತ್ತೆ. ಇದಕ್ಕೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಸೇರಿಸಿ ಅಥವಾ ಅವರೆಕಾಳಾದರೂ ಹಾಕ್ಕೋಬೋದು. ಇದು ಕೂಡ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ನಂತರ ರುಬ್ಬಿರೋದನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಎಣ್ಣೆ ಎಲ್ಲ ಸುತ್ತ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ 1-2 ಟೊಮೆಟೊನ ಕಟ್ ಮಾಡಿ ಹಾಕಿ ಸೇರಿಸಿ ಟೊಮೆಟೊನು ಕೂಡ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೇಕು. ಟೊಮೆಟೊಗೆ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ 1ರಿಂದ 1.5 ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಟೊಮೆಟೊ ಸಾಫ್ಟ್ ಆಗೋವರೆಗೂ. ನಾನಿಲ್ಲಿ 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 2 ಲೋಟ ನೀರು ಹಾಕಬೇಕು. ಈಗ ಟೊಮೆಟೊ ಮೆತ್ತಗಾಗಿದೆ. ಈಗ 2 ಲೋಟ ನೀರು ಹಾಕ್ಕೊಳ್ಳಿ. ನೀರನ್ನ ಬಿಸಿ ಮಾಡಿನೂ ಸೇರಿಸ್ಕೋಬೋದು. ಹೀಗೆ ಹಾಕೋದ್ರಿಂದ ಬೇಗನೆ ರೆಡಿ ಆಗುತ್ತೆ ಬಾತು, ಟೈಮ್ ಸೇವ್ ಆಗುತ್ತೆ. ಈಗ ನೀರು ಮಳ್ಳದ್ಮೇಲೆ ಅಕ್ಕಿ ಹಾಕಿ ಕುದಿ ಬಂದಮೇಲೆ ರುಚಿ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಇದನ್ನು ಬೇಕಾದ್ರೆ ಮೊಸರು ಬಜ್ಜಿಯೊಂದಿಗೂ ಸರ್ವ್ ಮಾಡ್ಬೋದು ಅಥವಾ ಕಾಯಿ ಚಟ್ನಿ ಜೊತೆಗೂ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಈಗ ಪ್ರೆಷರ್ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಬಾತು. ಬಿಸಿ ಬಿಸಿ ಇದ್ದಾಗೆ ಸರ್ವ್ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.